ನಾವು ಮಾಕ್ ರಿಸಲ್ಟನ್ನು ಪಬ್ಲಿಷ್ ಮಾಡ್ತೀವಿ. ತಮಗೆಲ್ಲ ಗೊತ್ತಿದೆ, ಈ ಹಿಂದೆ ಎಲ್ಲ ಮಾಕ್ ರಿಸಲ್ಟು ಫಸ್ಟ್ ರೌಂಡ್ ಪೂರ್ವದಲ್ಲಿ ಮಾಕ್ ರಿಸಲ್ಟ್ ಮಾಡ್ತಿದ್ವಿ. ಮಾಕ್ ರಿಸಲ್ಟಲ್ಲಿ ನಿಮಗೊಂದು ಐಡಿಯಾ ಬರ್ತಿತ್ತು ನಮಗೆ ಯಾವ್ಯಾವ ಸೀಟ್ ಸಿಕ್ಕಿದೆ ಅಂತೇಳಿ. ಆಮೇಲೆ ಮತ್ತೆ ನಾವು 2 to 3 ಡೇಸು ತಮಗೆ ಸಮಯವನ್ನು ಕೊಡ್ತಾ ಇದ್ವಿ, ನೀವು ರೀಅರೇಂಜ್ ಮಾಡಲಿಕ್ಕೆ, ಆಪ್ಷನ್ ಹಾಕಲಿಕ್ಕೆ, ಡಿಲೀಟ್ ಮಾಡಲಿಕ್ಕೆ. ಆ ಥರದ್ದು ಪ್ರಕ್ರಿಯೆ ಈ ಸರಿ ಇರಲ್ಲ. ಇದು ಫಸ್ಟ್ ರೌಂಡ್ ಮಾರ್ಕ್ ರಿಸಲ್ಟ್ ಅಲ್ಲ, ಆಗಲೇ ಕೌನ್ಸಿಲಿಂಗ್ ಪ್ರಕ್ರಿಯೆ ಶುರುವಾಗಿದೆ. ನಾವು 2ನೇ ಸುತ್ತಿನ ಆಪ್ಷನ್ ಎಂಟ್ರಿದು ಏನು ರೀಅರೇಂಜು ಹಾಕುವಂಥದ್ದು ಸಮಯ ಮುಗಿದ ನಂತರ 2ನೇ ಸುತ್ತಿನ ಮಾರ್ಕ್ ಫಲಿತಾಂಶವನ್ನು ನಾವು ಪಬ್ಲಿಷ್ ಮಾಡ್ತೀವಿ. ಪಬ್ಲಿಷ್ ಮಾಡಿದ ನಂತರ ನಾವು ವೆಯ್ಟ್ ಮಾಡ್ತೀವಿ MCC ಅವರ ರಿಸಲ್ಟಿಗೋಸ್ಕರ. ಒಂದ್ಸರಿ MCC ಅವರು ರಿಸಲ್ಟು ಬಂದ ತಕ್ಷಣ ನಾವು ನಮ್ಮ ಮಾರ್ಕ್ ರಿಸಲ್ಟ್ ಏನಿರುತ್ತಲ್ವ ಅದ್ರ ಮೇಲೆ ಕ್ವಿಟ್ ಆಪ್ಷನನ್ನು ನಿಮಗೆ ಕೊಡ್ತೀವಿ. ತಾವು MCCನಲ್ಲಿ ನಮ್ಮಲ್ಲಿ ಅಂತೂ ನಾವು ಮಾರ್ಕ್ ರಿಸಲ್ಟ್, ಆಮೇಲೆ ಸರ್ ಮಾರ್ಕ್ ರಿಸಲ್ಟೇನೆ ಫೈನಲ್ ರಿಸಲ್ಟ್ ಆಗುತ್ತೆ ಅನ್ನೋದೇನು ಗ್ಯಾರಂಟಿ? ಕೆಲವರು ವಿತಂಡವಾದ ಮಾಡುವಂಥವ್ರು ಇರ್ತಾರೆ. ಮಾರ್ಕ್ ರಿಸಲ್ಟ್ ಏನಿದೆ 99.9% ಏನೂ ಚೇಂಜ್ ಆಗಲ್ಲ. ಇನ್ನೂ ನಿಮಗೆ ಉನ್ನತ ಅವಕಾಶಗಳೇನೇ ಸಿಗ್ತವೆ, ಕೆಳಗಡೆ ಅವಕಾಶಗಳೇನು ಸಿಗಲ್ಲ. ಅದೇ ಹೇಗೆ ಅಂತ ಹೇಳ್ತೀನಿ. ಮಾರ್ಕ್ ರಿಸಲ್ಟ್ ಪಬ್ಲಿಷ್ ಮಾಡಿ ನಾನು MCC ರಿಸಲ್ಟಿಗೆ ವೆಯ್ಟ್ ಮಾಡ್ತೀನಿ. MCC ಅವರು ರಿಸಲ್ಟ್ ಪಬ್ಲಿಷ್ ಮಾಡಿದ ಮೇಲೆ ನಿಮಗೆ 1 ದಿವಸ, ಸಮಯ ಕಡಿಮೆ ಇದೆ, ದಯಮಾಡಿ ವಿದ್ಯಾರ್ಥಿಗಳು ಪೋಷಕರು ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಈಗ ನಾವು ಎಷ್ಟು 3 ಸರಿ ಎಕ್ಸ್ಟೆಂಡ್ ಮಾಡಿದ್ರೂ ನಮ್ಮ ಪ್ರಾಧಿಕಾರದ ಮುಂದೆ ಬರ್ತಾರೆ, ಸರ್ ನನಗೆ ಮರ್ತೋಗಿತ್ತು, ಇರಲಿಲ್ಲ ಅಂತ. ಹಾಗಾಗಿ MCC ರಿಸಲ್ಟ್ ಅನೌನ್ಸ್ ಮಾಡಿದ ಮೇಲೆ 1 ದಿನ ಸಮಯವನ್ನು ತಮಗೆ ಕೊಡ್ತೀವಿ, ಮತ್ತು ನಿಮಗೆ ಕ್ವಿಟ್ ಆಪ್ಷನ್ ಕೊಡ್ತೀವಿ. ತಾವು ನಮ್ಮ KEA ಕೌನ್ಸಿಲಿಂಗಿಂದ ತಾವು ಕ್ವಿಟ್ ಬಟನ್ ನಮ್ಕಿ ಎಕ್ಸಿಟ್ ಆಗಬಹುದು. ನಿಮಗೆ ಫ್ರೀ ಎಕ್ಸಿಟ್, ತಮಗೆ ಯಾವ 1 ರೂಪಾಯಿ ಸಹ ನಾವು ಪೆನಾಲ್ಟಿ ಹಾಕಲ್ಲ. ಉದಾಹರಣೆಗೆ ತಾವು ಕಾಶ್ ಆ್ಯಂಡ್ ಡೆಪಾಸಿಟ್ಟು ಈಗ 1 ಲಕ್ಷ ಕಟ್ಟಿದ್ದೀರಾ, ಈಗ ಕಟ್ತೀರಾ. ಫಸ್ಟ್ ರೌಂಡಲ್ಲೇ ಚಾಯ್ಸ್ 2 ಹಾಕಿರುವಂಥವ್ರು 12 ಲಕ್ಷಕ್ಕಿಂತ ಹೆಚ್ಚಿನ ಸೀಟ್ ಪಡೆದಂಥವರೆಲ್ಲ 12 ಲಕ್ಷದಷ್ಟೆಲ್ಲ ತಾವು ಕಟ್ಟಿದ್ದೀರಾ, ಎಲ್ಲ ಹಣನ ನಿಮಗೆ ವಾಪಸ್ ಕೊಡ್ತೀವಿ. ಆದರೆ ಅಲ್ಲೊಂದು ಕಂಡೀಷನ್ ಇದೆ. ಏನು ಅಂತಂದರೆ, ಯಾರಿಗೆ ಕೊಡ್ತೀವಿ ನಾವು ಹಣನ? ಕ್ವಿಟ್ ಯಾರು ಮಾಡ್ಬೋದು? ಬೇರೆ ಯಾವುದಾದ್ರೂ ರಾಜ್ಯದಲ್ಲಿ ಮೆಡಿಕಲ್ ಸೀಟ್ ಸಿಕ್ಕಿರಬೇಕು, MCCನಲ್ಲಿ ಮೆಡಿಕಲ್ ಸೀಟ್ ಸಿಕ್ಕಿರಬೇಕು. ಅವರು ನಮ್ಮ ಸಿಸ್ಟಮಿಂದ ಕ್ವಿಟ್ ಆದರೆ ತಮಗೆ ನಾವು ಸಂಪೂರ್ಣ ಹಣವನ್ನು ವಾಪಸ್ ಕೊಡ್ತೀವಿ. ಉಳಿದವರಿಗೆ ಯಾರಿಗೆ ಕ್ವಿಟ್ ಮಾಡುವಂಥದ್ದಕ್ಕೆ ಅವಕಾಶಗಳಿಲ್ಲ. ತಾವೇನಾದ್ರೂ ಕ್ವಿಟ್ ಮಾಡ್ತು ಅಂತಂದರೆ ನಿಮ್ಮ ಕಾಶ್ ಆ್ಯಂಡ್ ಡೆಪಾಸಿಟ್ ಏನಿದೆ ಫೋರ್ಫಿಟ್ ಮಾಡ್ತೀವಿ ನಾವು. ಯಾಕೆಂತಂದರೆ ನಾವು ಸರ್ ಇಲ್ಲ ನೀವು ಮೆಡಿಕಲ್ ಸಿಕ್ಕಿದವರಿಗೆ ಮಾತ್ರ ಕೊಡಿ, ನೋಡಿ ಅವಾಗ ಏನಾಗುತ್ತೆ, ನಾನು ಎಲ್ಲರಿಗೆ KEAಗೆ ಕರಿಬೇಕಾಗುತ್ತೆ, ಅದು ಮತ್ತೆ ಕಷ್ಟ ಆಗುತ್ತೆ. ಅದಕ್ಕೆ ನಾನು ಆನ್ಲೈನಲ್ಲಿ ಇರ್ತೀನಿ. ಒಬ್ಬ ಇಂಜಿನಿಯರಿಂಗ್ ಸಿಕ್ಕಿರುತ್ತೆ, ಸುಮ್ಮನೆ ತಮಾಷೆ ನೋಡಲಿಕ್ಕೆ ಹಾಕಿರ್ತಾನೆ ಆಪ್ಷನ್ನು. ಈಗ ಕ್ವಿಟ್ ಹೆಂಗೂ ಇದೆಯಲ್ಲ, ಹೆಂಗೂ ದುಡ್ಡು ಕಟ್ಟಿಲ್ಲ ಅವ, ನಾನು ಕ್ವಿಟ್ ಮಾಡಿಬಿಡ್ತೀನಿ ಅಂತ. ಅಷ್ಟು ಈಸಿ ಇಲ್ಲ ನಮ್ಮ ಸಿಸ್ಟಮಿಂದ ಹೊರಗಡೆ ಹೋಗುವಂಥದ್ದು. ನೀವು ಸುಮ್ಮನೆ ದುಡ್ಡು ಹೇಗೂ ಕಟ್ಟಿಲ್ಲ ಹೇಗೆ ಅಂತ ಕ್ವಿಟ್ ಮಾಡಿದರೆ 1 ಲಕ್ಷ ಕಾಶ್ ಆ್ಯಂಡ್ ಡೆಪಾಸಿಟ್ ಮೆಡಿಕಲ್ ಇದ್ದವ್ರು ಮಾತ್ರ ಇರುತ್ತೆ. ಮೆಡಿಕಲ್ ಇಲ್ಲ, ಬರೀ ಇಂಜಿನಿಯರಿಂಗೋ ಇನ್ನೇನೋ ಆದರೆ ಕಾಶ್ ಆ್ಯಂಡ್ ಡೆಪಾಸಿಟೂ ಏನೂ ಇರಲ್ಲ. ನಾನು ಕ್ವಿಟ್ ಮಾಡಿ ಹೋಗ್ತೀನಿ ಅಂತಂದರೆ ನಾವು ಮುಂದಿನ ದಿನಗಳಲ್ಲಿ ಹೇಳ್ತೀವಿ ಅವನಿಗೆ ಯಾವ ರೀತಿ ನಾವು ಬ್ಯಾನ್ ಮಾಡ್ತೀವಿ ಕೌನ್ಸಿಲಿಂಗಲ್ಲಿ. ನೀವು ಮ್ಯಾನೇಜ್ಮೆಂಟಲ್ಲಿ ಸೀಟಲ್ಲಿ ಹೋಗಿ ಸೇರಿದರೆ ಸಹ VTUನಲ್ಲಿ ನಿಮ್ಮದು ರಿಜಿಸ್ಟ್ರೇಷನ್ ನಂಬರ್ ಕೊಡುವಂಥದ್ದು, ಅಲ್ಲಿ ಸಹ ಹೋಲ್ಡ್ ಮಾಡಿಸ್ತೀವಿ. ಹಾಗಾಗಿ ಯಾರು MCCನಲ್ಲಿ ಮತ್ತು ಬೇರೆ ಯಾವುದಾದ್ರೂ ರಾಜ್ಯದಲ್ಲಿ ಮೆಡಿಕಲ್ ಸೀಟು ಡೆಂಟಲ್ ಸೀಟ್ ಸಿಕ್ಕಿ ತಾವು ಹೋಗುವಂಥದ್ದಕ್ಕೆ ಇಚ್ಛೆಪಟ್ಟರೆ ನಮ್ಮಲ್ಲಿ ಕ್ವಿಟ್ ಮಾಡಿ ತಾವು 1 ದಿವಸದಲ್ಲಿ MCC ರಿಸಲ್ಟ್ ಬಂದು 1 ದಿವಸದಲ್ಲಿ ತಾವು ಹೊರಗಡೆ ಹೋಗ್ಬೋದು. ಓಕೆ, ಇದು ನಮಗೇನು ಬೆನಿಫಿಟ್ ಆಗುತ್ತೆ? ಕನ್ನಡಿಗರಿಗೆ, ಕರ್ನಾಟಕದ ಪೋಷಕರಿಗೆ ಏನು ಬೆನಿಫಿಟ್ ಆಗುತ್ತೆ ಹೇಳ್ತೀನಿ. ಮಾರ್ಕ್ ರಿಸಲ್ಟ್ ಆದಮೇಲೆ ಉದಾಹರಣೆಗೆ 100 ವಿದ್ಯಾರ್ಥಿಗಳು ನಮ್ಮಿಂದ ಕ್ವಿಟ್ ಮಾಡಿ ಮೆಡಿಕಲ್ಲಿಗೆ ಹೋದರು. ಆ 100 ಸೀಟುಗಳನ್ನು ನಾನು ಅದೇ ಸುತ್ತಿನಲ್ಲಿ ಹಾಕ್ಕೊಂಡು ನಾನು ರೀರನ್ ಮಾಡ್ತೀನಿ. ಆದರೆ ಒಂದು ನೆನಪಿರಲಿ ಪೋಷಕರೇ, ವಿದ್ಯಾರ್ಥಿಗಳೇ, ನಿಮಗೆ ರೀಅರೇಂಜು, ಅಡಿಷನ್ನು, ಡಿಲೀಷನ್ನು ಅವಕಾಶ ಇರಲ್ಲ. ಅದಕ್ಕೇ ನಾನು ಇಲ್ಲಿ ನಿಮಗೆ ಇನ್ನೊಂದು ಎಚ್ಚರಿಕೆ ಕೊಡ್ತೀನಿ. ಈಗೇನು ನಿಮಗೆ ಅವಕಾಶ ಇದೆ ಅಲ್ಲ ರೀಅರೇಂಜ್ ಮಾಡುವಂಥದ್ದಕ್ಕೆ, ವರ್ಚುವಲ್ ವೇಕೆನ್ಸಿ ಇದೆ. ಯಾವುದೋ ಒಂದು ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಇದೆ ಅಂತ ನೀವು ನಿಮ್ಮ ಲಾಗಿನ್ ಒಳಗಡೆ ಆ ಒಂದು ಮೆಡಿಕಲ್ ಕಾಲೇಜ್ ಇದೆ ಅಂತ ವಿಚಾರ ಮಾಡೋಣ. ಆದರೆ ನಮ್ಮ ವೇಕೆನ್ಸೀಸಲ್ಲಾಗಲಿ ವರ್ಚುವಲ್ ವೇಕೆನ್ಸೀಸಿನಲ್ಲಿ ಇಲ್ಲದೆ ಇರ್ಬೋದು, ಅದು ಸೀಟೇ ಇಲ್ಲದೆ ಇರ್ಬೋದು ನಿಮಗೆ. ಮತ್ತು ಇಲ್ಲ ಅಂತ ನಾನು ಡಿಲೀಟ್ ಮಾಡಿಬಿಡ್ತೀನಿ ಅದ? ನೋ, ನನ್ನ ಅಡ್ವೈಸ್ ಇದೆ ನಿಮಗೆ, ನೀವು ಡಿಲೀಟ್ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ಮಾರ್ಕ್ ರಿಸಲ್ಟ್ ಆದಮೇಲೆ ಆ ಕಾಲೇಜಿನ ಒಬ್ಬ ವಿದ್ಯಾರ್ಥಿ ಏನಾದರೂ ಕ್ವಿಟ್ ಮಾಡೋದ್ರೆ ಆ ಸೀಟು ಸಿಗುತ್ತೆ. ಅದನ್ನು ನೀವು ಮತ್ತೆ ನಮಗೆ ಪ್ರಶ್ನೆ ಮಾಡಬಾರ್ದು.
ಅಲ್ಲ ನೀವು ಕ್ವಿಟ್ ಮಾಡಿ ಹೋಗಿದ್ದು ಪಟ್ಟಿ ಹಾಕಬೇಕು, ನಮಗೆ ಅವಕಾಶ ಕೊಡು, ನೋ, ಟೈಮ್ ಇಲ್ಲ, ನಾನು ಇದು ಫೆಸಿಲಿಟೇಟ್ ಮಾಡ್ತಾಯಿದ್ದೀನಿ ನಿಮಗೆ, ಇದಕ್ಕಿಂತ ಹೆಚ್ಚು 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 ತಾವು ಇದು ಮಾಡೋದಕ್ಕೆ ಹೋಗಬೇಡಿ. ಅದಕ್ಕೆ ಈಗಲೇ ನಾನು ಅದನ್ನು ಹೇಳ್ತಾ ಇದ್ದೀನಿ. ನೀವು ಈಗೇನಿದೆ ನಿಮ್ಮ ಲಾಗಿನ್ ಒಳಗಡೆ ಎಷ್ಟೋ ಕಾಲೇಜ್ ಇದೆ ಅಂತಂದರೆ ಅದರಲ್ಲಿ ಸೀಟ್ ಇದೆ ಇಲ್ಲ ಅಂತ ಅನ್ನೋದಕ್ಕಿಂತ ಉಳಿಸಿ. ಯಾಕೆಂದ್ರೆ ನಾನು ರೀರನ್ ಮಾಡುವಾಗ ನಿಮ್ಮದು ಆಪ್ಷನ್ಸ್ ಇರಬೇಕಲ್ಲ ನಾನು ಅಲಾಟ್ ಮಾಡೋದಕ್ಕೆ. ಆಪ್ಷನ್ಸೇ ಇಲ್ಲ ಅಂತಂದರೆ ನಮ್ಮ ಸಿಸ್ಟಮ್ ಅಲಾಟ್ ಮಾಡೋದಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, 2ನೇ ಸುತ್ತಿನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ 2ನೇ ಸುತ್ತಿನಲ್ಲಿ ನಮ್ಮ ಆಪ್ಷನ್ಸ್ ಎಂಟ್ರಿದು ಮುಗಿದ ಮೇಲೆ ನಾವು ಮಾಕ್ ರಿಸಲ್ಟನ್ನು ಪಬ್ಲಿಷ್ ಮಾಡ್ತೀವಿ. ಮಾಕ್ ರಿಸಲ್ಟ್ ಆದ ನಂತರ ನಾವು ತಮಗೆ ಸಮಯ ಕೊಡ್ತೀವಿ. MCC ಅವರು ರಿಸಲ್ಟ್ ಬಂದು ನಂತರ 1 ದಿನ ತಮಗೆ ಸಮಯ ಕೊಡ್ತೀವಿ. ಆವಾಗ ತಾವು ಕ್ವಿಟ್ ಮಾಡಿ ಹೋಗುವಂಥದ್ದಿತ್ತು ಅಂತಂದರೆ, ಬೇರೆ ರಾಜ್ಯದಲ್ಲಿ ಮತ್ತು MCCನಲ್ಲಿ ಮೆಡಿಕಲ್ ಸೀಟ್ ಸಿಕ್ಕಿತ್ತು ಅಂತಂದರೆ ತಾವು ಫ್ರೀಯಾಗಿ ಈ ಸಿಸ್ಟಮಿಂದ ಹೊರಗಡೆ ಹೋಗಬಹುದು. ಏನು ಹೋಗ್ತಾರೆ ವಿದ್ಯಾರ್ಥಿಗಳು ಅಷ್ಟು ಸೀಟುಗಳನ್ನು ಅದೇ ಸುತ್ತಿನಲ್ಲಿ ನಾವು ಹಾಕಿ ನಾವು ರೀರನ್ ಮಾಡಿ ರಿಸಲ್ಟ್ ಪಬ್ಲಿಷ್ ಮಾಡ್ತೀವಿ. ಯಾವುದೇ ರಾಜ್ಯದಲ್ಲಿ ಅಥವಾ MCCನಲ್ಲಿ ಸೀಟು ಸಿಕ್ಕದೆ ನಮ್ಮಿಂದ ಕ್ವಿಟ್ ಮಾಡ್ತೀರಾ ಅಂತಂದರೆ ನಿಮಗೆ ಫ್ರೀ ಎಕ್ಸಿಟ್ ಇರಲ್ಲ, ನಿಮಗೆ ಪೆನಾಲ್ಟಿ ಹಾಕಿ ನಿಮಗೆ ಕಳಿಸ್ಕೊಡ್ತೀವಿ. ನಾವು ಮತ್ತೆ ಏನು ರೀರನ್ ಮಾಡಿ ಫೈನಲ್ ರಿಸಲ್ಟನ್ನು ಪಬ್ಲಿಷ್ ಮಾಡಿದ ನಂತರ ತಾವ್ಯಾರಾದ್ರೂ ಸೀಟನ್ನು ರದ್ದು ಮಾಡಿಸ್ಕೊಳಕ್ಕೆ ಬಂದರೆ ನಿಯಮಾನುಸಾರ ತಮಗೆ ಏನು ದಂಡ ವಿಧಿಸಬೇಕು ಆ ದಂಡವನ್ನು ವಿಧಿಸ್ತೀವಿ. ಇದು ತಮಗೆ ಕ್ಲಾರಿಟಿ ಆಗಿದೆ ಅಂತೇಳಿ ನಾನು ಭಾವಿಸ್ತೀನಿ. ಹಾಗಾಗಿ ತಾವು ಇದನ್ನು ವಿಚಾರ ಮಾಡಿ ನಾವು ವಿವರವಾದಂತಹ ನೋಟಿಫಿಕೇಷನ್ ಸಹ ಕೊಡ್ತೀವಿ, ತಾವು ಓದಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತೀವಿ. ಒನ್ ಮೋರ್ ಬದಲಾವಣೆ, ಒಂದು ಹೆಚ್ಚುವರಿ ಬದಲಾವಣೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ 2ನೇ ಸುತ್ತಿನ ಫಲಿತಾಂಶದ ನಂತರ ಮಾಡಲಿಕ್ಕೆ ನಾವು ತೀರ್ಮಾನ ಮಾಡಿದ್ದೀವಿ. ಇಲ್ಲಿವರೆಗೆ ಏನಿತ್ತು, 2ನೇ ಸುತ್ತಿನಲ್ಲಿ ಮೆಡಿಕಲ್ಲು, ಡೆಂಟಲ್ಲು ಮತ್ತು ಆಯುಷಿಗೆ ಸಂಬಂಧಪಟ್ಟಂಥವರು ತಾವು ಕಂಪಲ್ಸರಿ ಹೋಗಿ ಅಡ್ಮಿಷನ್ ಆಗಬೇಕು ಅಂತ ನಾವು ಇನ್ಸಿಸ್ಟ್ ಮಾಡ್ತಾಯಿದ್ವಿ, ತಮಗೆಲ್ಲ ಗೊತ್ತಿದೆ. ಉಳಿದಂಥವರಿಗೆ ಚಾಯ್ಸ್ 2 ಮತ್ತೆ ಕೊಡ್ತಿದ್ವಿ. ಅಪ್ಗ್ರೇಡೇಷನ್, ಫಸ್ಟ್ ರೌಂಡ್ ಅಪ್ಗ್ರೇಡೇಷನ್ ನಾವು ಲಾಸ್ಟ್ ಇಯರ್ ನೋಡಿದ್ದೀವಿ. ಫಸ್ಟಿಂದ ಕೊನೆ ತನಕ ಅಪ್ಗ್ರೇಡೇಷನ್ನಲ್ಲೇ ಬಂದು ಕೊನೆಗೆ ಅಡ್ಮಿಷನ್ ಆಗದೆ ಹೋಗ್ಬಿಟ್ಟಾವ, ಆ ಕಾಲೇಜ್ ಪಾಲಾಗಿ ಹೋಗ್ಬಿಡ್ತಾವೆ ಸೀಟು. ಅದೇ ಬ್ಲಾಕಿಂಗ್ ಅಂತೆಲ್ಲ ತಾವು ಕೇಳಿದ್ದೀರಾ. ಈ ಸರಿ ಒಂದು ಬದಲಾವಣೆ ಅಂತ ನಾವೇನು ಮಾಡಿದ್ದೀವಿ ಅಂತಂದರೆ, ಫಸ್ಟ್ ರೌಂಡಲ್ಲಿ ಅಪ್ಗ್ರೇಡೇಷನ್ ಅವಕಾಶ ಕೊಟ್ಟಿದ್ದೀವಿ ತಮಗೆ, ತಾವು 2ನೇ ರೌಂಡಲ್ಲಿ ಬಂದಿದ್ದೀರಾ. 2ನೇ ರೌಂಡಲ್ಲಿ ನಾವು ಅಪ್ಗ್ರೇಡ್ ಮಾಡುವಂತಹ ಅವಕಾಶವನ್ನು ಕೊಡ್ತಾ ಇಲ್ಲ. ಚಾಯ್ಸ್ 3 ಸಿಕ್ಕಿರೋ ಕಾಲೇಜನ್ನು ಬಿಟ್ಟು ನಾನು ಮುಂದಿನ ರೌಂಡಿಗೆ ಬರ್ತಾಯಿದ್ದೀನಿ ಎನ್ನುವಂತಹ ಅವಕಾಶವನ್ನು ಕೊಡ್ತಾ ಇಲ್ಲ. ತಾವು ಭಾಳ ವಿಚಾರ ಮಾಡಿ ತಾವು ಈಗಲೇ ಆಪ್ಷನ್ಸ್ ಹಾಕಿ. ಏನು ಸರ್ ಹಿಂಗೆ ಮತ್ತು ಇದು ಅನ್ಯಾಯ ಆಗಿಬಿಡುತ್ತಲ್ಲ, ನಮಗೆ ಇನ್ನೂ ಒಳ್ಳೆ ಕಾಲೇಜೆಲ್ಲ ಸಿಗುತ್ತೆ. ಹೇಳ್ತೀನಿ ನಾನು ಏನು ಕೊಡ್ತೀರಾ ಆಗಿದ್ರೆ, ಎಲ್ಲ ಕೋರ್ಸ್ಗಳಿಗೆ ನಾನು 2ನೇ ಸುತ್ತಿನ ನಮ್ಮ ಪ್ರಾಧಿಕಾರದ ಅಂತಿಮ ಫಲಿತಾಂಶದ ನಂತರ ಚಾಯ್ಸ್ 1 ಮತ್ತು ಚಾಯ್ಸ್ 4 ಎರಡೇ ಕೊಡ್ತೀನಿ. ಚಾಯ್ಸ್ 1 ಹಾಕಿ ಕಾಲೇಜ್ ದುಡ್ಡು ಕಟ್ಟಬೇಕು, ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗಬೇಕು. ಚಾಯ್ಸ್ 4 ನಮ್ಮ ಸಿಸ್ಟಮಿಂದ ಹೊರಗಡೆ ಹೋಗ್ತಾ ಇರಬೇಕು. ಮತ್ತು ಅವರಿಗೆ ನಾವು ಯಾವುದೇ ರೌಂಡಲ್ಲಿ ಅವಕಾಶವನ್ನು ಕೊಡಲ್ಲ ಈ ವರ್ಷ. ಸರ್ ಮತ್ತು 2ನೇ ಸುತ್ತಿನ ನಂತರ ಸಾಕಷ್ಟು ಸೀಟ್ಗಳು ಉಳಿಯುತ್ತೆ, ತುಂಬ ಟಾಪ್ ಕಾಲೇಜಲ್ಲೆಲ್ಲ ಉಳಿಬೋದು, ಅದಕ್ಕೆ ಮತ್ತೆ ನಮಗೆ ಅನ್ಯಾಯ ಆಗುತ್ತೆ ನೀವು ಚಾಯ್ಸ್ 2 ಕೊಡಲಿಲ್ಲ ಅಂತಂದರೆ, 3 ಕೊಡಲಿಲ್ಲ ಅಂತಂದರೆ. MCC ಅವ್ರು ಏನು ಮಾಡ್ತಾ ಇದ್ದಾರೆ ತಮಗೆಲ್ಲ ಗೊತ್ತಿದೆ, ಮೆಡಿಕಲ್ ಆಸ್ಪಿರೆಂಟ್ಸಿ ಚೆನ್ನಾಗಿ ಗೊತ್ತಿರುತ್ತೆ. ಅಪ್ಗ್ರೇಡೇಷನ್ ಆಪ್ಷನ್ನಿಗೆ ಅವರು ಕೊಡ್ತಾ ಇದ್ದಾರೆ. ನಾವು ಸಹ ಅದೇ ತೀರ್ಮಾನ ಮಾಡಿದ್ದೀವಿ. 2ನೇ ಸುತ್ತಿನ ಅಡ್ಮಿಷನ್ ಪ್ರಕ್ರಿಯೆ ಮುಗಿದ ನಂತರ ನಾವು ಪಬ್ಲಿಷ್ ಮಾಡ್ತೀವಿ ಎಷ್ಟು ಸೀಟು ಅವೈಲೇಬಲ್ ಇದೆ. ವೆಟರ್ನರಿ ಇರ್ಬೋದು, ಫಾರ್ಮ್ ಸೈನ್ಸ್ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು. ತಮಗೆಲ್ಲ ಗೊತ್ತಿದೆ ಮೆಡಿಕಲ್ಲು ಡೆಂಟಲೆಲ್ಲ ಬೇರೆ ಸುತ್ತಿನಲ್ಲಿ ಮಾಪಪ್ ರೌಂಡು ಅವ್ರದ್ದು MCC ಪ್ರಕಾರ ಹೋಗ್ಬಿಡುತ್ತೆ. ಬಟ್ ಉಳಿದಂಥ ಕೋರ್ಸ್ಗಳೇನಿದ್ದಾವೆ ಅದೆಲ್ಲ ನಾವು ತುರ್ತು ಮಾಡಬೇಕಾಗುತ್ತೆ. ಉದಾಹರಣೆಗೆ ನರ್ಸಿಂಗ್ ಕಾಲೇಜಿಗೆ ಸಂಬಂಧಪಟ್ಟಂತೆ ಮಾತಾಡೋದಾದರೆ ಕನ್ಸೆನ್ಷುಯಲ್ ಅಗ್ರಿಮೆಂಟ್ ಪ್ರಕಾರ 3ನೇ ರೌಂಡಲ್ಲಿ ನಾವು ಕೇವಲ ಸರ್ಕಾರಿ ಕೋಟದ ಸೀಟುಗಳನ್ನು ಮಾತ್ರ ನಾವು ಕೌನ್ಸಿಲಿಂಗ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ನಾವು ಒಟ್ಟು ಏನು ಅವೈಲೇಬಲ್ ಸೀಟ್ ಇದೆ 3ನೇ ಸುತ್ತಿಗೆ ಅನ್ನುವಂಥದ್ದನ್ನು ನಾವು ಪಬ್ಲಿಷ್ ಮಾಡ್ತೀವಿ. ಒಬ್ಬ ವಿದ್ಯಾರ್ಥಿಗೆ ಅವನಿಗೆ ಅಗ್ರಿಕಲ್ಚರ್ ಸೀಟ್ ಸಿಕ್ಕಿದೆ, ನಾವು 2ನೇ ಸುತ್ತಿನಲ್ಲಿ ಅವನಿಗೆ ಕಂಪಲ್ಸರಿ ಅಡ್ಮಿಷನ್ ಕೊಟ್ಟಿದ್ದರಿಂದ ಅವನು ಹೋಗಿ ಒಂದು ಕಾಲೇಜಿಗೆ ಅಡ್ಮಿಷನ್ ಹಾಕ್ತಾನೆ. ನಂತರ ನಾನು ಸೀಟ್ ಪಬ್ಲಿಷ್ ಮಾಡಿದಾಗ ಅವನಿಗೆ ವೆಟರ್ನರಿದು ಒಂದು ಸೀಟ್ ಖಾಲಿ ಆಗಿದೆ, ಅವನಿಗೆ ವೆಟರ್ನರಿ ಮಾಡುವಂಥದ್ದಕ್ಕೂ ಇಚ್ಛೆ ಇತ್ತು, ಅವ್ನು ಫಸ್ಟ್ ರೌಂಡಲ್ಲಿ ಸೆಕೆಂಡ್ ರೌಂಡಲ್ಲೆಲ್ಲ ಆಪ್ಷನ್ಸ್ ಇತ್ತು, ಬಟ್ ಅವನಿಗೆ ಸಿಕ್ಕಿರಲಿಲ್ಲ. ಅವರಿಗೆ ನಾನು ಅಪ್ಗ್ರೇಡೇಷನ್ ಮಾಡುವಂಥದ್ದಕ್ಕೆ ಅವಕಾಶ ಕೊಡ್ತೀನಿ. ಹೇಗೆ, ನೀವು ಉದಾಹರಣೆಗೆ ಧಾರವಾಡದಲ್ಲಿ ಹೋಗಿ ಅಗ್ರಿಕಲ್ಚರ್ ಕಾಲೇಜಿಗೆ ಅಡ್ಮಿಷನ್ ಆಗಿರ್ತೀರಾ, ನಿಮಗೆ ಬೆಂಗಳೂರು ವೆಟರ್ನರಿ ಕಾಲೇಜಲ್ಲಿ 3ನೇ ಸುತ್ತಿನಲ್ಲಿ ನನ್ನ ಸೀಟ್ ಮ್ಯಾಟ್ರಿಕ್ಸ್ ಪ್ರಕಾರ
ಒಂದು ಸೀಟು ವೆಟರ್ನರಿ ಸೀಟು ಲಭ್ಯ ಇದೆ. ನಿಮಗೆ ಒಂದು ಅಂದಾಜಲ್ಲಿ ನಿಮಗೆ ಅದು ಸಿಕ್ಕೇ ಸಿಗುತ್ತೆ ಅನ್ನುವಂತಹ ತಮಗೆ ಒಂದು ಗ್ಯಾರಂಟಿ ಇದೆ. ನೀವು ಲಾಗಿನ್ ಆಗಿ ನೀವು ಅಪ್ಗ್ರೇಡ್ ಆಗುವಂಥದ್ದಕ್ಕೆ, ಅದನ್ನು ಆಪ್ಷನ್ ಎಂಟ್ರಿ ಮಾಡುವಂಥದ್ದಕ್ಕೆ ನಾವು ಅವಕಾಶವನ್ನು ಕೊಡ್ತೀವಿ. ಸರ್ ಇದು ಸ್ವಲ್ಪ ಗೊಂದಲ ಆಗುತ್ತೆ, ಇಂಜಿನಿಯರಿಂಗಲ್ಲಿ ನಾನು ಉದಾಹರಣೆಗೆ ಯಾವುದೋ ಒಂದು ಹಾಸನಲ್ಲಿ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗಿರ್ತೀನಿ, ಆಮೇಲೆ ನನಗೆ ಸೀಟು ಬೆಂಗಳೂರು ಕಾಲೇಜಲ್ಲಿ ಒಂದು ವೇಕೆನ್ಸಿ ಸಿಕ್ಬಿಡುತ್ತೆ, ಬೆಂಗಳೂರಿಗೆ ನನಗೆ ಅಪ್ಗ್ರೇಡ್ ಆಗುತ್ತೆ, ಹಾಸನಲ್ಲಿಂದ ಬೆಂಗಳೂರಿಗೆ ಬರಬೇಕು, ಹಾಸನಲ್ಲಿ ಡಾಕ್ಯುಮೆಂಟ್ ಇಟ್ಕೊಂಡು ಬಿಟ್ಟಿರ್ತಾರೆ, ಮತ್ತು ಬೆಂಗಳೂರಿಗೆ ಬರಬೇಕು, ಅವರೇನ ನೋಡಿ. ಯಾವುದಾದ್ರೂ ಒಂದು ನಿರ್ಧಾರ ಮಾಡುವಾಗ ಸಣ್ಣ ಪ್ರಮಾಣದ ಈ ಥರದ್ದು ತೊಡಕುಗಳು ಇದ್ದೇ ಇರುತ್ತೆ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಈ ಕಳೆದ ವರ್ಷ ಈ ಅಪ್ಗ್ರೇಡೇಷನ್ನಿಗೆ ಬಂದಂಥ ಸಂದರ್ಭದಲ್ಲಿ ಸುಮ್ಮನೆ ವಿದ್ಯಾರ್ಥಿಗಳು ಟೆನ್ಷನ್ನಲ್ಲಿ ಅಪ್ಗ್ರೇಡಿಗೆ ಹಾಕಿ ಕೂತಿದ್ರಿ. ಅಪ್ಗ್ರೇಡ್ ಆಗಿರುವಂಥದ್ದು ಓನ್ಲಿ 2% ಅಷ್ಟೇ. ಆ 2%ಗೋಸ್ಕರ ನಾನು 30-35 ಸಾವಿರ ವಿದ್ಯಾರ್ಥಿಗಳು ಕಾಲೇಜಿಗೆ ಹೋಗ್ದಂಗೆ ಸುಮ್ಮನೆ ಕಾಯ್ಕೊಂಡು ನಮ್ಮ ಸಿಸ್ಟಮ್ ಮುಂದ್ಗಡೆ ಕೂತಿರ್ತಾರೆ. ಆ 2% ಈಗ MCCನಲ್ಲಿ ಏನು ಗೊಂದಲ ಇಲ್ಲ. ಮೆಡಿಕಲ್ ಕಾಲೇಜ್ ಫಸ್ಟ್ ರೌಂಡಲ್ಲಿ ಹೋಗಿ ಎಲ್ಲೋ ಸೇರ್ತಾರೆ, ಅಪ್ಗ್ರೇಡೇಷನ್ ಅಂತೇಳಿ ಬಂದು ಮತ್ತೆ ಆ ಕಾಲೇಜ್ ಬಿಟ್ಟು ಇಲ್ಲಿಗೆ ಬರ್ತಾರೆ. ನಾವು ಎಲ್ಲ ಕಾಲೇಜವರಿಗೆ ವಿನಂತಿಯನ್ನು ಮಾಡಿಕೊಳ್ತೀವಿ, ಯಾರಾದ್ರೂ ನೀವು ಅಪ್ಗ್ರೇಡ್ ಆಯಿತು ಅಂತಂದರೆ ಆ ವಿದ್ಯಾರ್ಥಿಗೆ ತಾವು ತಕ್ಷಣ, ಯಾಕೆಂದರೆ ಆ ಕಾಲೇಜಿಗೆ ಇನ್ನೊಬ್ಬರಿಗೆ ಅಲಾಟ್ ಆಗುತ್ತೆ, ಅವರಿಗೆ ಆ ಕಾಲೇಜೇನು ಲಾಸ್ ಆಗಲ್ಲ. ಯಾಕೆಂದರೆ ಅಪ್ಗ್ರೇಡ್ ಆಗ್ತಿದ್ದಂಗೆ ಆ ಸೀಟ್ ಆಟೋಮೆಟಿಕ್ ರಿಲೀಸ್ ಆಗುತ್ತೆ, ಇನ್ಯಾರೋ ವಿದ್ಯಾರ್ಥಿಗೆ ಅದು ಸೀಟ್ ಅಲಾಟ್ ಆಗುತ್ತೆ. ಹಾಗಾಗಿ ನನ್ನ ವಿನಂತಿ ಏನು ಅಂತಂದರೆ, ಈ ಒಂದು ಬದಲಾವಣೆಯನ್ನು ನಾವು ಮಾಡಿದ್ದೀವಿ. ಕಾಲೇಜಿಂದ ತಮಗೇನು ಡಾಕ್ಯುಮೆಂಟ್ ಕೊಡಿಸುವಂಥದ್ದು ಮತ್ತು ನಿಮಗೆ ಬೇರೆ ಕಾಲೇಜಿಗೆ ಅಡ್ಮಿಷನ್ ಆಗುವಂಥದ್ದಕ್ಕೆ ಫೆಸಿಲಿಟೇಟ್ ಮಾಡುವಂಥ ಜವಾಬ್ದಾರಿಯನ್ನು ನಾವು ತೆಗೆದುಕೊಳ್ತೀವಿ, ತಾವು ಚಿಂತೆ ಮಾಡುವಂಥ ಅಗತ್ಯ ಇಲ್ಲ. ಹಾಗಾಗಿ ಈ ಅಪ್ಗ್ರೇಡೇಷನ್ ಆಪ್ಷನ್ಸ್ ಇಲ್ದಿರೋದ್ರಿಂದ ತಾವು ಈಗಲೇ ವಿಚಾರ ಮಾಡಿ ವ್ಯವಸ್ಥಿತವಾಗಿ ನೀವು ಆಪ್ಷನ್ಸನ್ನು ರೀಅರೇಂಜ್ ಮಾಡಿ. ಸುಮ್ಮನೆ ಏನೋ ಹಾಕಿಬಿಟ್ಟು ಆಮೇಲೆ ಡಿಲೀಟ್ ಮಾಡಿಬಿಡೋದು, ಆಮೇಲೆ ಬೇಕಾಗಿತ್ತು, ಅದಕ್ಕೆಲ್ಲ ಅವಕಾಶ ಇರಲ್ಲ. ಅದು ನಾನು ಈಗಲೇ ಹೇಳ್ತೇನೆ, ಅದಕ್ಕೆ ಮುಂದೆ ಹೇಗಿದೆ ಅನ್ನೋದು ಈಗಲೇ ಹೇಳ್ತೇನೆ. ಇದಕ್ಕೆ ತಕ್ಕಂತೆ ತಾವು ರೆಡಿಯಾಗಿ ಅಂತನ್ನುವಂಥದ್ದು ಒಂದು. ಅಂತಿಮವಾಗಿ ಒಂದು ವಿಷಯನ ಹೇಳ್ತೀನಿ. ಈ ಡಿಕ್ಯಾಟಗರೈಸೇಷನ್ ಅನ್ನುವಂಥ ಒಂದು ಪ್ರಶ್ನೆ ತಾವು ಕೇಳಿರ್ತೀರ, ಅಲ್ಲಿ ಚರ್ಚೆ ಆಗ್ತಿರುವಂಥದ್ದು. ಎಲ್ಲ ವರ್ಗದ ಸೀಟುಗಳು ಅಭ್ಯರ್ಥಿಗಳು ಸಿಕ್ಕಿಲ್ಲ ಅಂತಂದರೆ 2ನೇ ಸುತ್ತಿನಲ್ಲೇ ಅದು ಡಿಕ್ಯಾಟಗರೈಸೇಷನ್ ಆಗಿ ವಿದ್ಯಾರ್ಥಿಗಳಿಗೆ ಹಂಚಿಕೆ ಆಗುತ್ತೆ. ಉದಾಹರಣೆಗೆ ಮೆಡಿಕಲಲ್ಲಿ SC ಗ್ರಾಮೀಣ ಮತ್ತು ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಸೀಟು ರಿಸರ್ವ್ ಆಗಿದೆ ಅಂತ ಭಾವಿಸೋಣ ನಾವು. ಕಂಪ್ಯೂಟರಲ್ಲಿ ಫಸ್ಟು ನೋಡುವಾಗ ಈಗ ಉದಾಹರಣೆಗೆ ರೂರಲ್ ಅಂತಂದರೆ ರೂರಲ್ ನೋಡುತ್ತೆ, ರೂರಲ್ಲು SC ವಿದ್ಯಾರ್ಥಿಗಳು ಯಾರೂ ಸಿಕ್ಕಿಲ್ಲಪ್ಪ ಆಪ್ಷನ್ ಎಂಟ್ರಿ ಮಾಡಿರೋರು. ಆವಾಗ ಅದನ್ನು SCನಲ್ಲಿ ಯಾರಿದ್ದಾರೆ ಅವರಲ್ಲಿ ಯಾರು ಟಾಪ್ ಇದ್ದಾರೆ ಅವರಿಗೆ ಅಲಾಟ್ ಮಾಡುತ್ತೆ. ಅವರು ಸಿಕ್ಕಿಲ್ಲ, ಅದು GMU. ಅದೇ ರೀತಿ ಎಲ್ಲ ವರ್ಗದಲ್ಲಿ. ಅದೇ ರೀತಿ ಉದಾಹರಣೆಗೆ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಡಿಫೆನ್ಸ್ ಇರ್ಬೋದು, PWD ಪರ್ಸನ್ ವಿತ್ ಡಿಸೆಬಿಲಿಟಿಗೆ ರಿಸರ್ವ್ ಆಗಿರ್ತಕ್ಕಂಥ ಸೀಟ್ ಇರ್ಬೋದು. ಇದೆಲ್ಲದೂ ಸಹ 2ನೇ ಸುತ್ತಿನಲ್ಲಿ ಕಂಪ್ಯೂಟರಲ್ಲಿ ಫಸ್ಟು ಅಲಾಟ್ ಮಾಡುವಾಗ ಆಯಾಯ ರಿಸರ್ವೇಷನ್ ಆಗಿರುವಂತಹ ವಿದ್ಯಾರ್ಥಿಗಳಿಗೆ ಅಲಾಟ್ ಮಾಡ್ತಾ ಬರುತ್ತೆ. ಅಲ್ಲಿ ವಿದ್ಯಾರ್ಥಿಗಳು ಸೀಟಿರುವಷ್ಟು ವಿದ್ಯಾರ್ಥಿಗಳು ಸಿಕ್ಕಿಲ್ಲ ಅಂತಂದರೆ ಅದು ಆಯಾಯ ಕ್ಯಾಟಗರಿಗೆ ಫಸ್ಟು ಅಲಾಟ್ ಮಾಡುತ್ತೆ. ಅಲ್ಲೂ ಸಿಕ್ಕಿಲ್ಲ ಅಂತಂದರೆ ಅದು GMಗೆ ಅಲಾಟ್ ಆಗುತ್ತೆ. GM ಅಂತ ಗೊತ್ತು ನಮಗೆ, ಎಲ್ಲರೂ ಅದರಲ್ಲಿ ಎಲಿಜಿಬಲ್ ಇರ್ತೀರ GM ಅಂತಂದರೆ. ಈ ರೀತಿ ಒಂದು ಪ್ರಕ್ರಿಯೆ ಆಗಿ ಮ್ಯಾಕ್ಸಿಮಮ್ ಸೀಟ್ಸು ನಾವು 2ನೇ ಸುತ್ತಿನಲ್ಲೇ ಹಂಚಿಕೆ ಮಾಡಿ ಕಳಿಸುವಂಥದ್ರಿಂದ ಮಾಪಪ್ ರೌಂಡ್ ಅಥವಾ 3ನೇ ಸುತ್ತಿಗೆ ಆದಷ್ಟು ಕಡಿಮೆ ಸೀಟ್ಗಳು ಹಂಚಿಕೆ ಆಗುವಂಥದ್ದಕ್ಕೆ ನಾವು ವ್ಯವಸ್ಥೆ ಮಾಡ್ಕೊಳ್ತೇವೆ. ಅಂದರೆ ಇದು ತಮ್ಗೆ ಗೊತ್ತಿರುವಂತೆ 2ನೇ ಸುತ್ತಿನಲ್ಲಿ ಡಿಕ್ಯಾಟಗರೈಸೇಷನ್ನೇ ಆಗಿಬಿಡುತ್ತೆ, ಸುಮಾರು ಕನ್ವರ್ಟ್ ಆಗುತ್ತೆ ಒಂದು. ಮತ್ತು ಮಾಕ್ ರಿಸಲ್ಟ್ ಕೊಟ್ಟಾದಮೇಲೆ MCC ಮತ್ತು ರಾಜ್ಯದಲ್ಲಿ ಕೊಟ್ಟವರಿಗೆ ಕ್ವಿಟ್ ಆಪ್ಷನ್ ನಾವು ಕೊಡ್ತೀವಿ. ಅಲ್ಲಿ ಹೋದ್ಮೇಲೆ ಅದನ್ನ ಅಲ್ಲೇ ರೀರನ್ ಮಾಡಿ ಇರೋ ಸೀಟ್ಗಳನ್ನೆಲ್ಲ ಅಲ್ಲೇ ಅಲಾಟ್ ಮಾಡ್ತೀವಿ. ಈ ಹಿನ್ನೆಲೆಯಲ್ಲಿ 2ನೇ ಸುತ್ತಿನಲ್ಲಿ ಹೆಚ್ಚಿನ ಸೀಟುಗಳು ಹಂಚಿಕೆಯಾಗಿ ಕಾಲೇಜಿಗೆ ಹೋಗಿ ಸೇರ್ಪಡೆ ಆಗುವ ನಿಟ್ಟಿನಲ್ಲಿ ಎಲ್ಲ ವ್ಯವಸ್ಥೆಯನ್ನು ನಾವು ಪ್ರಾಧಿಕಾರದ ವತಿಯಿಂದ ಮಾಡಿಕೊಂಡಿದ್ದೀವಿ. ಹಾಗಾಗಿ ಈಗ ತಮ್ಮ ಮುಂದೆ ಇರುವಂಥದ್ದು 2ನೇ ಸುತ್ತಿನ ಒಂದು KA ಬ್ರೋಷರ್ನ ಓದಿ ತಾಳ್ಮೆಯಿಂದ ತಾವು ಲಾಗಿನ್ ಆಗಿ ವ್ಯವಸ್ಥಿತವಾಗಿ ತಾವು ಆಪ್ಷನ್ಸ್ ರೀಅರೇಂಜ್ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡ್ತೀರಾ. ಸಮಾಧಾನವಾಗಿ ಮಾಡಿ, ಗಡಿಬಿಡಿ ಹಾಕಬೇಡಿ. ಹೇಗೆ ಸೀಟ್ ಅಲಾಟ್ ಆಗಿದೆ ಅನ್ನುವಂಥ ತಮಗೆ ಗೊತ್ತಾಗಿದೆ. ಮಾಕ್ ಆದಮೇಲೆ ರೀಅರೇಂಜಿಗೆ ಇರಲ್ಲ. ಹಾಗಾಗಿ ನಮ್ಮ ಆಪ್ಷನ್ ಎಂಟ್ರಿ ಲಾಸ್ಟು 2ನೇ ಸುತ್ತಿನ ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟ್ ಏನಿದೆ ಅದರ ಒಳಗಡೆ ತಾವು ಯಾವ ರೀತಿ ವ್ಯವಸ್ಥಿತವಾಗಿ ಮಾಡಬೇಕು, ಫಸ್ಟ್ ರೌಂಡಲ್ಲಿ ಏನು ಕಟ್ ಆಫ್ ಇದೆ, MCCನಲ್ಲಿ ಏನು ಕಟ್ ಆಫ್ ಇದೆ, ವರ್ಚುವಲ್ ವೇಕೆನ್ಸಿನ ಏನಿದೆ, ಎಷ್ಟು ವಿದ್ಯಾರ್ಥಿಗಳು ಚಾಯ್ಸ್ 2 ತೆಗೆದುಕೊಂಡಿದ್ದಾರೆ, ಇದೆಲ್ಲದನ್ನು ಒಂದು ತಾವು ಅಸೆಸ್ ಮಾಡಿ ತಾವು
ಆಪ್ಷನ್ ಎಂಟ್ರಿನ ಆಪ್ಷನ್ ರೀಅರೇಂಜನ್ನು ಮಾಡ್ತೀರಾ ಅಂತೇಳಿ ನಾನು ಭಾವಿಸಿದ್ದೀನಿ. ಇಲ್ಲಿವರೆಗೆ ತಾವು ಸಂಪೂರ್ಣವಾಗಿ ಸಹಕಾರವನ್ನು ನೀಡಿದ್ದೀರಾ. ಹಾಗಾಗಿ ಇನ್ಮುಂದೆ ಸಹ ತಾವು ಸಹಕಾರ ನೀಡಬೇಕು. ದಯಮಾಡಿ ಮತ್ತೊಮ್ಮೆ ನಾನು ವಿನಂತಿ ಮಾಡುವಂಥದ್ದು, KEA ಅವರು ಏನು ನಾವು ಪಬ್ಲಿಷ್ ಮಾಡುವಂತಹ ಟೈಮ್ ಟೇಬಲ್ಲಿಗೆ ದಯಮಾಡಿ ತಾವು ಬದ್ಧರಾಗಿರಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ತಮಗೆಲ್ಲರಿಗೆ 2ನೇ ಸುತ್ತಿಗೆ ಸ್ವಾಗತಿಸ್ತಾ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ನಮಸ್ಕಾರಗಳು.